ಹಾಯ್ ಆತ್ಮೀಯರೇ, ಮಳೆಗಾಲ ಬರ್ತಾ ಉಂಟಲ್ಲ, ಅದಕ್ಕೆ ನಾನು ನಿಮಗೆ ಹೊಸ ರುಚಿ ತೋರಿಸೋಣ ಅಂತ ಈ ಕಡೆ ಕರ್ಕೊಂಡ್ಬಂದಿದ್ದೇನೆ. ಇಲ್ಲಿ ಒಂದು ಎಲೆ ಕಾಣ್ತಾ ಇದೆಯಲ್ಲ, ಇದು ಚೇವಿನ ಎಲೆ ಅಂತ. ಇದರಲ್ಲಿ ಒಂದು ತಿಂಡಿ ಮಾಡಲಿಕ್ಕಾಗ್ತದೆ. ಇದು ಯಾವ ಥರ ತಿಂಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಇದು ವರ್ಷಕ್ಕೊಮ್ಮೆ ತಿಂದರೆ ತುಂಬಾ ಒಳ್ಳೆಯದು. ಮೊದಲಿಗೆ ನಾವು ಚೆನ್ನಾಗಿ ತೊಳೆದು ಅಕ್ಕಿಯನ್ನು ನೆನೆ ಹಾಕಬೇಕು. ಒಂದು ಬೆಳಿಗ್ಗೆ ಹಾಕಿದರೆ ಸಂಜೆ ತನಕ ಹಾಕಬೇಕು. ಆಮೇಲೆ ಇದನ್ನು ಕಡಿಲಿಕ್ಕೆ ಹಾಕಬೇಕು ಸಂಜೆ. ಮತ್ತು ನಾವು ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಬೇಕು. ಸ್ವಲ್ಪ ಸಣ್ಣ ಕಡಿದರೆ ಆಯಿತು. ಸ್ವಲ್ಪ ದಪ್ಪ ಇರಲಿ. ಈ ಚೇವಿನ ಎಲೆ ದಂಡೆಲ್ಲ ಕಟ್ ಮಾಡಿ ಉಂಟಲ್ಲ, ಇದನ್ನು ಚಂದ ತೊಳಿಬೇಕು. ಇಲ್ಲಿ ಇದು ಹಿಟ್ಟು ರೆಡಿಯಾಗಿದೆ ನೋಡಿ, ಹಾಗೆ ಸಣ್ಣ ಕಾಣಬೇಕು. ಮತ್ತು ಈ ಎಲೆ ಉಂಟಲ್ಲ, ಇದನ್ನು ಚಂದ ತೊಳೆದು ಅದ್ರ ಹುಳ ಎಲ್ಲ ಇರ್ತದೆ ಗೊತ್ತಾಯ್ತಾ, ಕೆಲವೊಂದು ಸಲ ಅದನ್ನು ತೊಳೆದು ಚಂದ ಈ ಥರ ನೀಟಾಗಿ ಇಡಬೇಕು. ಆಮೇಲೆ ಇದನ್ನು ಎಲ್ಲ ಒಟ್ಟಿಗೆ ಮಾಡಿ ಚಿಕ್ಕ ಚಿಕ್ಕದು ಕಟ್ ಮಾಡಬೇಕು ಕತ್ತಿಯಲ್ಲಿ. ಕಟ್ ಮಾಡಿದ ಮೇಲೆ ಈ ಚೇವಿನ ಎಲೆಗೆ ಹಿಟ್ಟು ಹಾಕಿ ಚಂದ ಮಿಕ್ಸ್ ಮಾಡಬೇಕು. ನೋಡಿ ಚಂದ ಮಿಕ್ಸ್ ಆಗಬೇಕು. ಅದಕ್ಕೆ ಸ್ವಲ್ಪ ಹುಳಿ ನೀರು ಹಾಕಬೇಕು, ಯಾಕಂದರೆ ಅದು ಗಂಟಲು ಕೆರಿತಾ ಬರ್ತದೆ ಒಂದೊಂದು ಎಲೆಯಲ್ಲಿ. ಆಮೇಲೆ ಇದರಲ್ಲಿ ನಾವು ನೀರಿಡಬೇಕು. ಆಮೇಲೆ ಇನ್ನೊಂದು ಚೇವಿನ ಎಲೆ ಇರ್ತದಲ್ಲ, ಅದಕ್ಕೆ ಇದನ್ನು ಚಂದ ಹಚ್ಚಿ ಇದನ್ನು ತಟ್ಟಬೇಕು. ಸ್ವಲ್ಪ ತೆಳುವಾಗಿದ್ದರೆ ಒಳ್ಳೆಯದು. ಆಮೇಲೆ ಇದನ್ನು ಚಂದ ನೀಟಾಗಿ ಮಡಚಿ ನೋಡಿ, ಈ ಥರ 4 ಫೋಲ್ಡ್ ಮಾಡಬೇಕು. ಮಾಡಿ ನೋಡಿ, ಇದು ಏನಾಗಲ್ಲ, ಹೊರಗಡೆನೂ ಬರೋದಿಲ್ಲ ಅದು. ಹಾಗೆ ಮಡಚಿ ಆದ ಮೇಲೆ ನೋಡಿ ಚೆಂದ ಆಯ್ತಲ್ಲ. ಹೀಗೆ ಮಡಚಿ ತೊಂದರೆ ಪಾತ್ರದಲ್ಲಿ ಒಂದಿಡಬೇಕು. ಆಮೇಲೆ ಅದರ ಮೇಲೊಂದಿಡಬೇಕು. ಹಾಗೆ ಇನ್ನೊಂದಿಡಬೇಕು. ಹಾಗೆ ಒಂದರ ಮೇಲೊಂದು ಇಡಬೇಕು. ನೋಡಿ ಈ ಥರ ಒಂದು ಚೆಂದಾಗಿದೆ ನೋಡಿ. ಹೀಗಿಟ್ಟ ಮೇಲೆ ಮುಚ್ಚಿ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ರಾತ್ರಿ ಬೇಯಿಸಿಟ್ಟಿದ್ವಿ. ಈಗ ಬೆಳಿಗ್ಗೆ ನಾವು ಈ ಥರ ಮಸಾಲ ನೋಡಿ, ಮೆಣಸು ಇದೆಲ್ಲ ಚೆಂದ ಫ್ರೈ ಮಾಡಬೇಕು. ಮೆಣಸು ಫ್ರೈ ಮಾಡಿದರೆ ಒಂಥರ ಮೆಣಸಿದು ಸ್ಮೆಲ್ಲೆಲ್ಲ ಹೋಗ್ತದೆ. ಮತ್ತು ನಾವು ಇದಕ್ಕೆ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುಂಬ ಹಾಕಬೇಕು. ಅದೆಲ್ಲ ಚೆಂದ ರುಬ್ಬಿ ಈ ಥರ ಮಸಾಲ ಆಗ್ತದೆ. ಮಸಾಲ ಹಾಕಿದ ಮೇಲೆ ನಾವು ಕುದಿಸ್ಲಿಕ್ಕೆ ಇಡ್ತೇವಲ್ಲ, ಆಗ ಸ್ವಲ್ಪ ನೀರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಬೇಕು. ಆಮೇಲೆ ಉಪ್ಪು ಹಾಕಬೇಕು. ಆಮೇಲೆ ನಾವು ಬೇಯಿಸಿಟ್ಟಾದ ನೋಡಿ ಹೀಗೆ ಆಗಿದೆ. ಆದರೆ ಎಳೆ ತೆಗಿಬೇಕು ಅಂತಿಲ್ಲ, ಬೇಕಾದರೆ ತುಂಬ ಇದ್ರೆ ತೆಗಿಬೋದು, ಅದು ಸ್ವಲ್ಪ. ಆಮೇಲೆ ಅದನ್ನು ಕಟ್ ಮಾಡಬೇಕು ನೀಟಾಗಿ, ಒಂದು ಚಿಕ್ಕದಾಗಿ ಕಟ್ ಮಾಡಿ ನೋಡಿ, ಈ ಥರ ಕಟ್ ಆಗಿದೆ ಈಗ. ಆಮೇಲೆ ಆ ಮಸಾಲೆಯಲ್ಲಿ ಕುದೀತಾ ಇದೆ ನೋಡಿ, ಅದು ಮಸಾಲೆ ಕುದಿದ ಮೇಲೆ ಇದನ್ನು ಹಾಕಬೇಕು. ಅದಕ್ಕೆ ಚೇವಿನ ತಿಂಡಿಯನ್ನು ಹಾಕಬೇಕು ನೋಡಿ. ಈ ಥರ ಹಾಕಿ ಚೆಂದ ಕುದಿಸಬೇಕು ಸ್ವಲ್ಪ ಹೊತ್ತು ನೋಡಿ. ಕುದಿಸಿ ಚೆಂದ ಮಿಕ್ಸ್ ಮಾಡಬೇಕು ಇದನ್ನು. ನಮ್ಮದ್ರಲ್ಲಿ ಸ್ಪೆಷಲ್ ಇದು ಪತ್ರೊಡೆ ಅಂದರೆ. ಇದನ್ನು ಮುಚ್ಚಿ ಇಡಬೇಕು ಸ್ವಲ್ಪ ಹೊತ್ತು ನೋಡಿ. ಈ ಥರ ರೆಡಿಯಾಗಿದೆ. ಮತ್ತು ಇದಕ್ಕೆ ಒಂದು ಲೈಟಾಗಿ ಒಂದು ಒಗ್ಗರಣೆ ಕೊಡುವ. ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಹಾಕಬೇಕು. ಜೀರಿಗೆ ಸಿಡಿದ ಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಎಲೆ ಹಿಂಗೆಲ್ಲ ಹಾಕಬೇಕು. ಹೀಗೆಲ್ಲ ಹಾಕಿದ ಮೇಲೆ ಈ ಒಗ್ಗರಣೆಯನ್ನು ಅದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು ನೋಡಿ. ಈ ಥರ ಹಾಕಿ ಆಮೇಲೆ ಮಿಕ್ಸ್ ಮಾಡಿದರೆ ಹೀಗೆ ಆಗ್ತದೆ. ಮತ್ತು ಇದನ್ನು ಚೆಂದ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಮತ್ತು ತುಂಬ ಟೇಸ್ಟ್ ಇರ್ತದೆ.